ಹಾಯ್ ಫ್ರೆಂಡ್ಸ್, ಈ ದಿನ ನನಗೆ ಒಂದು ಬಹುಮಾನ ಬಂದಿರೋದ್ರ ಬಗ್ಗೆ ನಿಮ್ಮ ಹತ್ರ ರಿವೀಲ್ ಮಾಡೋಕ್ಕೆ ಬರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಯಾವ ರೆಸಿಪಿ ಮಾಡಿದ್ದಕ್ಕೆ ಬಹುಮಾನ ಬಂದಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ದಿನ ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಯಾವ ರೀತಿ ಬಿಸ್ಕೆಟ್ ಮಾಡ್ಬೋದು ಅಂತ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದೀನಿ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು: ಶ್ರೀಕೃಷ್ಣ ತುಪ್ಪ, ಮೈದಾ ಹಿಟ್ಟು, ಏಲಕ್ಕಿ, ಸಕ್ಕರೆ. ನಾನು ಮೊದಲಿಗೆ ಈ ರೀತಿಯಾದ ಒಂದು ಸಣ್ಣ ಲೋಟವನ್ನು ತಗೊಂಡಿದ್ದೀನಿ. ಇದಕ್ಕೆ 2 ಲೋಟದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಲೋಟದಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ನಾನು 2 ಲೋಟದಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದರ ಅಳತೆಗೆ ತಕ್ಕಂತೆ 2 ಲೋಟದ ಮೈದಾ ಹಿಟ್ಟಿಗೆ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕೋಬೇಕು. ನಾನು ಸಕ್ಕರೆಯನ್ನು ಡೈರೆಕ್ಟಾಗಿ ಹಾಕ್ಕೊಳ್ಳಲ್ಲ, ಈ ರೀತಿ ಅಳತೆ ಮಾಡಿ ಸಕ್ಕರೆಯನ್ನು ತಗೊಂಡು ಅದನ್ನು ಮಿಕ್ಸಿ ಮಾಡ್ಕೊತೇನೆ. ಯಾಕಂದರೆ ಅದು ಗಟ್ಟಿಯಾಗಿ ಸಿಕ್ಕಿದ್ರೆ ಬಿಸ್ಕೆಟು ಒಡ್ಕೊಳ್ಳುತ್ತೆ. ಅದರಿಂದಾಗಿ ಬಿಸ್ಕೆಟ್ ಒಡಿಬಾರ್ದು ಅನ್ನೋ ಕಾರಣಕ್ಕೆ ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು 12ರಷ್ಟು ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಎರಡನ್ನೂ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೌಡರ್ ಆಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪೌಡರ್ ಆಗಿದೆ ಅದು. ಈಗ ಅದನ್ನು ಜರಡಿ ಮಾಡಿಕೊಂಡು ಅದರಲ್ಲಿದ್ದಂತಹ ಗಟ್ಟಿಯಾಗಿ ಸಿಕ್ಕಂತಹ ಪದಾರ್ಥಗಳನ್ನು ತೆಗೆದುಬಿಟ್ಟು ನೈಸ್ ಪೌಡರ್ ಅಷ್ಟೇ ಆ ಮೈದಾ ಹಿಟ್ಟಿನ ಜೊತೆಗೆ ಹಾಕೋಬೇಕು. ಈ ವೇಸ್ಟೇಜ್ ಏನಿದೆ ಇದನ್ನೆಲ್ಲ ನಾವು ತೆಗೆದುಬಿಡಬೇಕು. ಇದನ್ನು ಅದಕ್ಕೆ ಹಾಕಬಾರ್ದು, ಹಾಕಿದ್ರೆ ಅದು ಒಡ್ಕೊಳ್ಳುತ್ತೆ. ಈಗ ನಾವು ಮೈದಾ ಹಿಟ್ಟು ಮತ್ತು ಶುಗರ್ ನಾವು ಪೌಡರ್ ಏನು ಮಾಡ್ಕೊಂಡಿದ್ವಿ ಅವೆರಡು ಮಿಕ್ಸ್ ಆಗೋ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಶ್ರೀಕೃಷ್ಣ ತುಪ್ಪವನ್ನು 2 ಲೋಟ ಮೈದಾ ಹಿಟ್ಟು ತೊಗೊಂಡಿದ್ದೀವಿ ಅಂದರೆ ಅದಕ್ಕೆ 1 ಲೋಟ ಶ್ರೀಕೃಷ್ಣ ತುಪ್ಪವನ್ನು ತೊಗೊಂಡಿದ್ದೀನಿ. ಅದರಲ್ಲೇ ಈಗ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿಯ ಒಂದು ಸ್ವಲ್ಪ ನೀರು ಸಹ ಇದಕ್ಕೆ ತಾಗಿಸ್ಬಾರ್ದು. ಈ ರೀತಿ ತುಪ್ಪದಲ್ಲೇ ಅದನ್ನು ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊತೀವಿ ಸೇಮ್ ಅದೇ ರೀತಿಯಾಗಿ ಕಲಿಸ್ಕೋಬೇಕು. ಇಷ್ಟು ನೀಟಾಗಿ ಅದು ಚಪಾತಿ ಹಿಟ್ಟು ಹೇಗೆ ಆಗುತ್ತೋ ಅಷ್ಟು ಬರೋವರೆಗೂ ಬರೀ ತುಪ್ಪದನ್ನೇ ಹಾಕ್ಕೊಂಡು ಕಲಿಸ್ಕೋಬೇಕು. ನಾವು ಈಗ 2 ಲೋಟ ಮೈದಾ ಹಿಟ್ಟು ತೊಗೊಂಡಿದ್ದೀವಿ ಅಂದರೆ ಅದಕ್ಕೆ 1 ಲೋಟ ತುಪ್ಪ ಸಾಕಾಗತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಇದರಲ್ಲಿ ಬೇಕ್ರಿಯಲ್ಲೆಲ್ಲ ಬೆಣ್ಣೆ ಬಿಸ್ಕೆಟು ಹೇಗೆ ಇರುತ್ತೋ ಸೇಮ್ ಟೇಸ್ಟೇ ಕೊಡುತ್ತೆ ಇದು ಸಹ. ಹೋಗಿ ಎಲ್ಲೆಲ್ಲೋ ಹೋಗಿ ತರೋದಕ್ಕಿಂತ ನಾವು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ನಾನು ಒಂದು ಹನಿ ನೀರನ್ನು ತಾಗಿಸಿಲ್ಲ, ಬರೀ ತುಪ್ಪದಲ್ಲೇ ಕಲಿಸಿದ್ದೀನಿ. ಸೇಮ್ ಮೈದಾ ಹಿಟ್ಟು ನಾವು ಹೇಗೆ ಕಲಿಸ್ಕೊಳ್ತೀವಿ ಚಪಾತಿಗೆ ಆ ಹದಕ್ಕೆ ನಾನೀಗ ಕಲಿಸ್ಕೊಂಡಿದ್ದೀನಿ. ಈಗ ನಾನು ಓವೆನ್ ಪ್ಲೇಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಕ್ಲೀನಾಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನೀಟಾಗಿ ಬಿಸ್ಕೆಟ್ ಥರ ಸಣ್ಣದಾಗಿ ಕೈಯಲ್ಲೇ ಪ್ರೆಸ್ ಮಾಡಿ ಬಿಸ್ಕೆಟ್ ಥರ ರೆಡಿ ಮಾಡಿಕೊಂಡು ಈಗ ಆ ಪ್ಲೇಟಲ್ಲಿ ಇಡ್ತಾ ಬರ್ತೀನಿ. ನಾವು ನಮ್ಮ ಎಷ್ಟು ಜಾಸ್ತಿ ದಪ್ಪ ಮಾಡೋದು ಬೇಡ, ಒಂದು ಸ್ವಲ್ಪ ತೆಳ್ಳಗೆ ಈ ಸೈಜಿಗೆ ಮಾಡಿದ್ರೆ ಸಾಕು. ಯಾಕಂದರೆ ಅದು ಒಳಗಡೆ ಎಲ್ಲ ಬೇಯಬೇಕಲ್ಲ. ಅದರಿಂದಾಗಿ ನಮಗೆ ಮೀಡಿಯಮ್ ಸೈಜಿಗೆ ಬೆಣ್ಣೆ ಬಿಸ್ಕೆಟ್ ಯಾವ ಸೈಜ್ ಇದೆ ಅಂತೇಳಿ ನಿಮಗೆ ಗೊತ್ತಿರುತ್ತೆ. ಅದೇ ಸೈಜಿಗೆ ನಾವು ಉಂಡೆ ಮಾಡಿ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಯಿತು. ನಂತರ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡ್ಮೇಲೆ ಮ್ಯಾಗಿ ಸ್ಪೂನನ್ನು ತಗೊಂಡು ಈ ರೀತಿಯಾಗಿ ಡಿಸೈನ್ ಮಾಡ್ತಾಯಿದ್ದೀನಿ. ಅದು ಬಿಸ್ಕೆಟ್ ಆದ ನಂತರ ಅದಕ್ಕೆ ಒಳ್ಳೆ ಲುಕ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಒಂದು ಡಿಸೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಸಹ ಆಪ್ಷನಲ್ಲು, ನೀವು ಬೇಕಾದರೆ ಮಾಡ್ಕೋಬೋದು ಅಥವಾ ಹಾಗೆ ಇಟ್ಟು ಬೇಯಿಸ್ಬೋದು. ನಂತರ ನಾನು ಇದನ್ನು ಓವೆನಲ್ಲಿ 2 ಮಿನಿಟ್ಸಿಗೆ ಇಡ್ತಾಯಿದ್ದೀನಿ. ತುಂಬ ಜಾಸ್ತಿ ಇಟ್ಬಿಟ್ರೆ ಅದು ಮೇಲೆಲ್ಲ ಸುಟ್ಟ ಹಾಗೆ ಆಗುತ್ತೆ. ಅದರಿಂದಾಗಿ ನಾನೇ ಅದನ್ನು ಕಂಡುಕೊಂಡಂಥದ್ದು. 2 ಮಿನಿಟ್ಸಿಗೆ ಅದನ್ನು ಇಟ್ಟು ಬೇಯಿಸಿ ನಂತರ ಆಫ್ ಮಾಡಿ ಅದು ತಣ್ಣಗಾದ್ಮೇಲೆ ಮತ್ತೆ 2 ಮಿನಿಟ್ಸಿಗೆ ಇಡ್ತೀನಿ. ಅದು ಮತ್ತೆ ತಣ್ಣಗಾದ್ಮೇಲೆ ಮತ್ತೆ 2 ಮಿನಿಟ್ಸಿಗೆ, ಹೀಗೆ 3 ಸಲ ಮಾಡೋದ್ರಿಂದ ಅದು ನೀಟಾಗಿ ಬಿಸ್ಕೆಟಾಗಿ ರೆಡಿ ಆಗುತ್ತೆ. ನಂತರ ನಾವು ಅದನ್ನು ಸವಿಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನಾವು ಈ ರೀತಿಯಾಗಿ ಎಷ್ಟು ನೀಟಾಗಿ ಬಂದಿದೆ. ನಾನು 3 ಸಲ ಬೇಯಿಸಿದ್ದೀನಿ 2 ಮಿನಿಟ್ಸ್ ಹಾಗೆಯೇ. ಈಗ ಫೈನಲಿ ಬಿಸ್ಕೆಟ್ ರೆಡಿಯಾಗಿದೆ. ಏನೂ ಜಾಸ್ತಿ ಐಟಮ್ಸ್ ಬೇಕಾಗಿಲ್ಲ. 4 ಐಟಮ್ಸು: ಒಂದು ಮೈದಾ ಹಿಟ್ಟು, ಸಕ್ಕರೆ, ಏಲಕ್ಕಿ ಮತ್ತು ಶ್ರೀಕೃಷ್ಣ ತುಪ್ಪ. ನಾವು ಜಾಸ್ತಿ ತುಪ್ಪನೂ ಹಾಕಬೇಕಾಗಿಲ್ಲ. 2 ಲೋಟ ಮೈದಾ ಹಿಟ್ಟು ತೊಗೊಂಡ್ರೆ 1 ಲೋಟ ತುಪ್ಪ, 1 ಲೋಟ ಸಕ್ಕರೆ. ಇಷ್ಟರಲ್ಲೇ ನಾವು ಬೇಕರಿ ಮಾದರಿಯ ಬಿಸ್ಕೆಟನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ವಿತಿನ್ ½ ಅನ್ ಅವರಲ್ಲಿ ನಾವು ಬಿಸ್ಕೆಟ್ ರೆಡಿ ಮಾಡ್ಕೋಬೋದು. ಶ್ರೀಕೃಷ್ಣ ತುಪ್ಪದವರು ಈ ಒಂದು ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ರು.
ಆಗ ನಾನು ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಈ ಬಿಸ್ಕೆಟನ್ನು ಮಾಡಿ ಕಳಿಸಿದ್ದಕ್ಕೆ ಅದನ್ನು ಆ ರೆಸಿಪಿಯನ್ನು ಆಯ್ಕೆ ಮಾಡಿಕೊಂಡು ನನಗೆ ಒಂದು ಬಹುಮಾನವನ್ನು ಕಳಿಸ್ಕೊಟ್ಟಿದ್ದಾರೆ. ಅದೇ ಪಿಜಿನ್ ಕಂಪನಿಯ ಒಂದು ಒಗ್ಗರಣೆ ಹಾಕುವಂಥ ಸ್ಟಿಕ್. ನಾವು ಮಾಡಿದಂತಹ ವಿಡಿಯೋಗೆ ಯಾರಾದರೂ ಒಂದು ಲೈಕ್ ಕೊಟ್ಟು ಅದಕ್ಕೊಂದು ಕಾಮೆಂಟ್ ಮಾಡಿದ್ರೆ ಅದಕ್ಕೆ ನಾವು ಖುಷಿ ಪಡ್ತೇವೆ. ಹಾಗಿರುವಾಗ ಈ ರೀತಿಯಾಗಿ ಗುರುತಿಸಿ ಒಂದು ಪ್ರೈಸನ್ನು ಕಳಿಸಿದಾಗ ನಿಜಕ್ಕೂ ಖುಷಿ ಆಗುತ್ತೆ. ಆ ಖುಷಿನ ನಾನು ನಿಮ್ಮ ಜೊತೆ ಎಲ್ಲ ಹಂಚ್ಕೊಂಡಿದ್ದೀನಿ. ಈ ರೆಸಿಪಿಯನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಅಂತ ಹೇಳ್ತಾ, ಪ್ರೋತ್ಸಾಹಕ್ಕಾಗಿ ಈ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.